ಒಂದು ದಿನ ದಂಪತಿ ಒಬ್ಬರು ಮಣ್ಣಿನ ಪಾತ್ರೆಗಳ ಅಂಗಡಿಗೆ ಹೋದರು. ಅಲ್ಲಿ ಸುಂದರವಾದ ಟೀ ಕಪ್ ಒಂದನ್ನು ನೋಡಿ ಕೈಗೆತ್ತಿಕೊಂಡರು. ಆಗ ಆ ಕಪ್ ಮಾತನಾಡಲು ಶುರುವಾಯಿತು. ನಾನು ಇಂತಹ ಸುಂದರ ಕಪ್ ಆಗಿರಲಿಲ್ಲ. ಒಮ್ಮೆ ನಾನು ಸಾಮಾನ್ಯ ಮಣ್ಣಿನ ಗುಂಡಿಯಾಗಿದ್ದೆ. ನನ್ನ ಗುರು ನನ್ನನ್ನು ಮದ್ದು ಮಾಡಿ ಚಕ್ರದ ಮೇಲೆ ತಿರುಗಿಸಿದರು. ನನಗೆ ನೋವಾಗುತ್ತಿತ್ತು. ನಾನು ಸಾಕು ಎಂದೆ. ಆದರೆ ಅವರು ನಗುತ್ತಾ ಇನ್ನೂ ಬೇಡ ಎಂದರು. ನಂತರ ನನ್ನನ್ನು ಬಿಸಿ ಭಟ್ಟಿಯಲ್ಲಿ ಹಾಕಿದರು. ನಾನು ಬಿಡಿ ಎಂದು ಕೂಗಿದೆ. ಆದರೆ ಅವರು ಇನ್ನೂ ಬೇಡ ಎಂದರು. ನಂತರ ನನ್ನ ಮೇಲೆ ವಾಸನೆ ಬರುವ ಬಣ್ಣಗಳನ್ನು ಬಳಸಿದರು. ನನಗೆ ಇಷ್ಟವಿರಲಿಲ್ಲ. ಆದರೂ ಅವರು ಇನ್ನೂ ಬೇಡ ಎಂದರು. ಮತ್ತೆ ಇನ್ನೂ ಹೆಚ್ಚು ಬಿಸಿಯಾದ ಭಟ್ಟಿಯಲ್ಲಿ ಹಾಕಿದರು. ನಾನು ಸಹಿಸಿಕೊಳ್ಳಲಾಗದೆ ಕೂಗಿದೆ. ಆದರೆ ಅವರು ಇನ್ನೂ ಬೇಡ ಎಂದರು. ಕೊನೆಗೆ ಎಲ್ಲವೂ ಮುಗಿದ ಮೇಲೆ ಅವರು ನನಗೆ ಕನ್ನಡಿಯಲ್ಲಿ ತೋರಿಸಿದರು. ನಾನು ನಂಬಲಾರೆನು. ನಾನು ಮಣ್ಣಿನ ಗುಂಡಿಯಲ್ಲ, ಸುಂದರವಾದ, ಬಲವಾದ, ಮೌಲ್ಯದ ಟೀ ಕಪ್ ಆಗಿದ್ದೆ. ಅದನ್ನು ನೋಡಿ ದಂಪತಿಗೆ ಅರಿವಾಯಿತು. ಸಹನೆಯಿಂದ ಮತ್ತು ಸಂಕಷ್ಟಗಳನ್ನು ಭರಿಸುವುದರಿಂದ ನಾವು ಸುಂದರ ಹಾಗೂ ಬಲಿಷ್ಠರಾಗಿ ರೂಪುಗೊಳ್ಳುತ್ತೇವೆ.